ಏನಜ್ಜಿ ಸಮಾಚಾರ? ಏನಿರ್ತೈತಿ ನೀನೇ ಹೇಳು ಮಂಗ್ಯ. ಯಾಕೋ ತಾತಟ್ಟು ಬೇಜಾರಾಗೈತಿ? ಅದು ಅವ್ರ ಮೊಮ್ಮಗು ಇನ್ನು 2 ವರ್ಷದಂತ. ಅವಕ್ಕೇನಾದ್ರೂ ಆಸ್ತಿ ಮಾಡಿಡ್ಬೇಕಂತ ಯೋಚಿಸಿದ್ದಾರೆ. ಆದ್ರೆ ಏನ್ ಮಾಡೋದಂತ ತಿಳಿವಲ್ದಂತ. ಅದನ್ನ ಹೇಳ್ತಿದ್ರು. ಹೌದನಜ್ಜಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ತಾತ? ನಿಮ್ ಹತ್ರ ಎಷ್ಟು ದುಡ್ಡಿದೆ? ಅಂತದ್ದೇನು ಇಟ್ಟಿಲ್ಲ ಕಣ್ಲ. ನಂಗೆ ಪೆನ್ಷನ್ ಬರುತ್ತೆ, ಒಂದ್ 60,000 ರೂಪಾಯಿ. ಅದ್ರಾಗ ಏನಾದ್ರೂ ಮಾಡೋಣ ಅಂತ. ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ ತಾತ. ಏನ್ ಮಾಡ್ಬೇಕಾ? ನೀನೇ ಹೇಳ ತಾತ ಏನ್ ಮಾಡ್ಬೇಕಂತ. ನಾ ಹೇಳ್ತೀನಿ, ನೀ ಸುಮ್ನಿರು. ಆಯ್ತು ಹೇಳ. ಇಲ್ಲಿ ನೋಡಿ ತಾತ, ನಿನ್ನೆ ಸೆಂಟ್ರಲ್ ಗೌರ್ಮೆಂಟ್ನವರು ಒಂದು ಸ್ಕೀಮ್ ಮಾಡಿದ್ದಾರೆ. ಅದರ ಹೆಸರು NPS ವಾತ್ಸಲ್ಯ ಅಂತ. ಅದರಲ್ಲಿ ಮಕ್ಕಳ ಅಪ್ಪ ಅಮ್ಮ ಇಲ್ಲ ಗಾರ್ಡಿಯನ್ ಯಾರು ಬೇಕಾದ್ರೂ ಮೈನರ್ ಹೆಸರಿಗೆ ಮಿನಿಮಮ್ ವರ್ಷಕ್ಕೆ 1,000 ಎಷ್ಟು ಬೇಕಾದ್ರೂ ಹಾಕ್ಬೋದು. ಅವ್ರಿಗೆ 18 ವರ್ಷ ಆಗೋವರೆಗೂ ಅದು ತೆಗಿಯೋಂಗಿಲ್ಲ. ಅಲ್ಲಿವರೆಗೂ ಕಟ್ತಾ ಇರಬೇಕು. 18 ವರ್ಷ ಆದ್ಮೇಲೆ ಅವ್ರಿಗೆ ಬರೋ ಅಮೌಂಟ್ ನಲ್ಲಿ ಬೇಕು ಅಂದ್ರೆ 20% ವಿಡ್ರಾ ಮಾಡ್ಬೋದು. ಇಲ್ಲ ಅಂದ್ರೆ ಹಾಗೆ ಕಂಟಿನ್ಯೂ ಮಾಡಿದ್ರೆ ಅದು ಅವ್ರ ರಿಟೈರ್ಮೆಂಟ್ ಟೈಮ್ನಾಗೆ ಕೋಟಿಗಟ್ಲೆ ಬರುತ್ತಂತೆ. ಒಳ್ಳೆ ದುಡ್ಡು ಸಿಗತ್ತಂತೆ. ನಾನು ಫುಲ್ ವಿಡಿಯೋ ನೋಡಿದೆ. ಸರಿಗೆ ನೋಡಿದ್ಯಲ್ಲ ವಿಡಿಯೋ ನೀನು? ಹೌದು ನೋಡಿದ್ದೀನಿ, ನೀನ್ ಸುಮ್ನಿರು. ಬೇಕಾದ್ರೆ ಹೋಗಿ ವಿಚಾರಿಸ್ಕೊ. ಎಷ್ಟ್ ರೊಕ್ಕ ಕಟ್ಟಿದ್ರೆ ಎಷ್ಟ್ ರೊಕ್ಕ ವಾಪಸ್ ಬರ್ತೈತಿ ಸರಿ ಹೇಳ ಮಂಗ್ಯ. ಅದು ಅಂದಾಜ್ ಮೇಲೆ ಈಗ ಹೇಳ್ತೀನಿ. ಕರೆಕ್ಟ್ ಫಿಗರ್ ಬೇಕು ಅಂದ್ರೆ ನೀವ್ ಎಷ್ಟಾಗ್ತೀರಿ ಅದ್ರ ಮೇಲೆ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ಕೋಬೇಕಜ್ಜಿ. ಆತಾತು. ಈಗ ನಾನು 1,000 ರೊಕ್ಕ ತಿಂಗಳ ಮಗು ಹೆಸರಿನಾಗ ಹಾಕದೆ ಅಂದ್ರೆ 18 ವರ್ಷ ಆಗಷ್ಟಲ್ಲಿ ಅದಕ್ಕೆ ಎಷ್ಟು ಸಿಗ್ತದ? ಓ, ಅದು 1000 × 12 × 18 ಎಷ್ಟಾಯ್ತಲಾ? ಅದು 2,16,000 ಆಗ್ತದ ಮರೆ. ನಾನು ಇದೇ ಕ್ಯಾಲ್ಕುಲೇಷನ್ ವಿಡಿಯೋ ನೋಡಿದ್ದಜ್ಜಿ. ಅವ್ರು ಕೂಡ ಇಂಟ್ರೆಸ್ಟ್ ಎಲ್ಲ ಸೇರಿ 8,48,000 ರೂಪಾಯಿ ಅಮೌಂಟ್ ಆಗತ್ತೆ. 18 ವರ್ಷ ಆದ್ಮೇಲೆ ಅಮೌಂಟ್ ಪರ್ ಮಂತ್ ಚೇಂಜ್ ಮಾಡ್ಕೋಬಹುದು. ಹಾಗೇ ಕಟ್ತಾ ಇದ್ರೆ ಅವ್ರು ರಿಟೈರ್ಮೆಂಟ್ ಆಗೋಷ್ಟರಲ್ಲಿ ಒಳ್ಳೆ ದುಡ್ಡು ಸಿಗತ್ತೆ. ಹೌದಲ್ಲ? ಹಂಗೆಲ್ಲ ಅಜ್ಜಿ. ಆಗ ಪ್ರತಿ ದಿನಾನು ದೋಸೆ ತಿನ್ಬೋದು ನೋಡ್ರಿ, ಫುಲ್ ದುಡ್ಡು ಇರ್ತದೆ. ಅಲ್ಲಿವರೆಗೂ ನಾ ಇರ್ಬೇಕಲ್ಲೋ ಮಂಗ್ಯ. ನಿನ್ ಮಾತ್ ಕೇಳಿ ಈಗ ನಂಗ ಸಮಾಧಾನ ಆಯ್ತು ನೋಡು. ನಾಳೆನೆ ಹೋಗಿ ಫುಲ್ ಡೀಟೇಲ್ ವಿಚಾರಿಸಿ ಇಬ್ಬರು ಮೊಮ್ಮಕ್ಳ ಹೆಸರಿನಾಗೂ 5,000 ಹಾಕ್ತೀನಿ ನೋಡ. ಹಂಗೆ ಮಾಡಿ ತಾತ. ನಂಬರ್ 2 ಇವತ್ ಯಾವ್ದು ಕವನ ಇಲ್ಲಂತ ಹೇಳ್ತೀನಿ ಕೇಳು. ಗೌರ್ಮೆಂಟ್ನವರು ಬಿಟ್ಟಾರು ಸ್ಕೀಮ್ ಒಂದು, ಮೊಮ್ಮಕ್ಕಳ ಹೆಸರಿನಾಗೆ ಹಾಕಲು ಹೊರಟೇನು ನಾನಿಂದು. ಮಕ್ಕಳ ಭವಿಷ್ಯದ ಚಿಂತೆ ಕಾಡ್ತಿತ್ತು ನನಗಿಂದು. ನೀ ಹೇಳಿದ ಸ್ಕೀಮ್ ಕೇಳಿ ಹಾಲು ಕುಡಿದಷ್ಟು ಆನಂದವಾಯಿತು ನನ್ನ ಮನಸ್ಸಿಗಿಂದು. ವಾ ಸೂಪರ್ ತಾತ. ಇದೇ ಖುಷಿಯಾಗಿ ತಿನ್ನಕ್ಕೇನು ಕೊಡಲೇನಜ್ಜಿ? ಕೊಡ್ತೀನಿ ನೋಡ. 1 ವಡೆ ಕೊಡ್ತೀನಿ, 3 ಜನ ಸೇರ್ ಮುಕ್ರಿ. ಹೋಗಜ್ಜಿ. 3 ವಡೆ ಕೊಟ್ರು ನನ್ ಪಕ್ಕ ಇರೋನ್ಗೆ ಸಾಲಕ್ಕಿಲ್ಲ. ಇನ್ 1 ವಡೆ ತಗೊಂಡೇನ್ ಮಾಡೋದು? ಹಂಗಾದ್ರೆ ಅದು ಬೇಡ ಅಂದೇನು? ಒಳ್ಳೇದಾತು ನೋಡು ಮಂಗ್ಯ. ಬನ್ರಲ್ಲ ಹೋಗೋಣ. ಎಲ್ಲ ಫ್ರೀ ಸರ್ವಿಸ್ ಮಾಡಂಗಾಗೈತಿ.